ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವ್ಯಾಕರಣಾಂಶವನ್ನು ಮುಂದುವರಿಸೋಣ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾವು ಯಾವುದರ ಬಗ್ಗೆ ತಿಳಿದಿದ್ವಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಕಾಲಗಳ 3 ವಿಧಗಳ ಬಗ್ಗೆ ನಾವು ತಿಳಿದಿದ್ದಾಗಿದೆ ಮಕ್ಕಳೇ, ನೆನಪಿದೆಯಲ್ಲ? ಯಾವುವು 3 ಕಾಲದ ವಿಧಗಳು ಅಂತ ಹೇಳಿದ್ರೆ, ಮೊದಲನೇದು ಭೂತಕಾಲ, ಎರಡನೇದು ವರ್ತಮಾನ ಕಾಲ, ಮೂರನೇದು ಭವಿಷ್ಯತ್ ಕಾಲ. ಗೊತ್ತಿದೆ ವರ್ತಮಾನ ಕಾಲ ಅಂದ್ರೇನು, ಭೂತಕಾಲ ಅಂದ್ರೇನು, ಭವಿಷ್ಯತ್ ಕಾಲ ಅಂದ್ರೇನು, ನಿಮಗೆಲ್ಲರಿಗೂ ಕೂಡ ಗೊತ್ತಾಗಿದೆ. ಹಾಗೇನೆ ಪ್ರತಿಯೊಂದು ಕಾಲಕ್ಕೂ ಕಾಲವನ್ನು ಸೂಚಿಸುವಂತಹ ಕಾಲಸೂಚಕ ಪ್ರತ್ಯಯಗಳು ಇದ್ದಾವೆ. ಈ ದಿನದ ತರಗತಿಯಲ್ಲಿ ಮಕ್ಕಳೇ ನಾನು ಆ ಪ್ರತಿಯೊಂದು ಕಾಲದ ವಿಧಗಳಿಗೆ ಅನುಗುಣವಾಗಿ ಕ್ರಿಯಾಪದದ ಕೆಲವಾರು ಉದಾಹರಣೆಗಳನ್ನು 3 ಕಾಲಗಳಿಗೂ ಸಂಬಂಧಪಟ್ಟಂತನೇ ಕೊಡೋದಿಕ್ಕೆ ಪ್ರಯತ್ನ ಪಡ್ತೀನಿ ಮಕ್ಕಳೇ. ಈ ದಿನದ ತರಗತಿಯಲ್ಲಿ ನಾವು ಅವುಗಳ ಬಗ್ಗೆ ಸ್ವಲ್ಪ ತಿಳಿಯುವ ಪ್ರಯತ್ನ ಮಾಡೋಣ. ನೋಡಿ, ನಾನಿಲ್ಲಿ ನಿಮಗೋಸ್ಕರ ಏನ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಒಂದಿಷ್ಟು ಧಾತುಗಳನ್ನ ಪಟ್ಟಿ ಮಾಡಿದ್ದೀನಿ. ಧಾತು ಅಂದ್ರೆ ನಿಮಗೆ ಈಗಾಗಲೇ ಗೊತ್ತಾಗಿದೆ, ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಏನಂತ ಕರಿತೀವಿ? ಧಾತುಗಳು, ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂತ ಹೇಳಿ ಕರೆಯೋದು ನಿಮಗೀಗಾಗಲೇ ಗೊತ್ತಿದೆ. ನಾನು ಈಗ ಈ ಧಾತುಗಳನ್ನ ಏನ್ ಮಾಡೋದು ಅಂತ ಹೇಳಿದ್ರೆ, ಒಂದೊಂದು ಕಾಲಕ್ಕೂ ಕೂಡ ಅವುಗಳನ್ನ ಮಾರ್ಪಾಡು ಮಾಡಿ ಬರೆಯುವಂತಹ ಪ್ರಯತ್ನವನ್ನು ಮಾಡೋದು. ಇದನ್ನು ಮಾಡೋದ್ರಿಂದ ಏನ್ ಲಾಭ ಅಂತ ಅಂದ್ರೆ ಮಕ್ಕಳೇ, ನಿಮಗೆ ಒಂದು ವಾಕ್ಯದಲ್ಲಿ ಕೊಟ್ಟಿರುವಂತಹ ಕ್ರಿಯಾಪದವನ್ನ ನೋಡಿದಾಗ ಆ ಕ್ರಿಯಾಪದದ ಮೂಲಕ ಯಾವ ಕಾಲದಲ್ಲಿ ಆ ಕೆಲಸ ಅಥವಾ ಕ್ರಿಯೆ ನಡೀತಾ ಇದೆನಾ ಅಥವಾ ಹಿಂದೆ ನಡೆದಿದೆನಾ ಅನ್ನುವ 3 ಕಾಲಗಳನ್ನ ಅತಿ ಸುಲಭವಾಗಿ ನಾವು ಪತ್ತೆ ಮಾಡಿಬಿಡಬಹುದು. ಹಾಗಾಗಿ ಅವುಗಳ ಬಗ್ಗೆ ಒಂದಿಷ್ಟು ಹೆಚ್ಚಿನ ನೆನಪು ನಿಮಗೆ ಉಳಿಲಿ ಅನ್ನೋ ಕಾರಣಕ್ಕೆ ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಮಕ್ಕಳೇ. ಅವುಗಳನ್ನ ಬರೆಯೋಕ್ಕಿಂತ ಮುಂಚೆ, ನೋಡೋಕ್ಕಿಂತ ಮುಂಚೆ ನೀವೆಲ್ಲರೂ ಕೂಡ ಮತ್ತೊಮ್ಮೆ ಪ್ರತಿಯೊಂದು ಕಾಲದ ಕಾಲಸೂಚಕ ಪ್ರತ್ಯಯಗಳನ್ನ ನೀವು ನೆನಪಿಟ್ಕೋಬೇಕು, ನೆನಪಿಗೆ ತಂದ್ಕೊಳ್ಲೇಬೇಕು. ಈ ಒಂದೊಂದಾಗಿ ನೆನಪಿಗೆ ತಂದ್ಕೊಳ್ಳೋಣ. ಮೊದಲನೆಯ ಕಾಲ ಯಾವುದಿದೆ? ಭೂತಕಾಲ. ಭೂತಕಾಲ ಅಂದ್ರೆ ಗೊತ್ತಿದೆ, ಕ್ರಿಯೆ ಹಿಂದೆ ನಡೆದದ್ದನ್ನ ಹೇಳುವ ಕಾಲವೇ ಭೂತಕಾಲ. ಹಾಗಾದ್ರೆ ಆ ಭೂತಕಾಲದ ಕಾಲಸೂಚಕ ಪ್ರತ್ಯಯ ಏನಾಗಿದೆ? ಗೊತ್ತಿದೆ ನಿಮಗೆಲ್ಲರಿಗೂ ಕೂಡ. ಏನಾಗಿದೆ ಅಂತ ಹೇಳಿದ್ರೆ ಡಾ. ಗೊತ್ತಿದೆಯಲ್ಲ? ಭೂತಕಾಲವನ್ನ ಸೂಚಿಸುವ ಕಾಲಸೂಚಕ ಪ್ರತ್ಯಯ ಯಾವುದು? ಡಾ. ನೆನಪಲ್ಲಿಟ್ಟುಕೊಂಡಿರಬೇಕು. ಹಾಗೇನೆ ವರ್ತಮಾನ ಕಾಲ ಅಂದ್ರೆ ಏನು? ಅದು ಕೂಡ ಗೊತ್ತಿದೆ. ಕ್ರಿಯೆಯು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಡೆಯುತ್ತಿದ್ದರೆ ಅದನ್ನ ಸೂಚಿಸುವ ಕಾಲವೇ ವರ್ತಮಾನ ಕಾಲ ಅನ್ನೋದು ಗೊತ್ತಾಗಿದೆ. ಹಾಗಾದ್ರೆ ವರ್ತಮಾನ ಕಾಲವನ್ನ ಸೂಚಿಸುವಂತಹ ಕಾಲಸೂಚಕ ಪ್ರತ್ಯಯ ಏನಾಗಿದೆ ಅಂತ ಹೇಳಿದ್ರೆ ಉತ್ತ. ನೆನಪಿರಬೇಕು, ಏನು? ಉತ್ತ. ಇನ್ನ ಕ್ರಿಯೆಯು ಮುಂದೆ ನಡೆಯುವಂತಿದ್ದರೆ, ನಡೆಯಬಹುದಾಗಿದ್ದರೆ ಅದನ್ನ ಸೂಚಿಸುವ ಕಾಲವನ್ನ ನಾವು ಏನಂತ ಕರೆದ್ವಿ? ಭವಿಷ್ಯತ್ ಕಾಲ ಅಂತ ಹೇಳಿ ಕರೆದ್ವಿ. ಭವಿಷ್ಯತ್ ಕಾಲವನ್ನ ನಿರ್ಧರಿಸ್ತಕ್ಕಂತಹ ಕಾಲಸೂಚಕ ಪ್ರತ್ಯಯಗಳು ಏನಾಗಿದ್ದಾವೆ? ಇಲ್ಲಿ 2 ಕಾಲಸೂಚಕ ಪ್ರತ್ಯಯಗಳು ಬಂದಿದ್ದನ್ನ ಅಥವಾ ಬಳಕೆ ಆಗೋದನ್ನ ನೀವೀಗಾಗಲೇ ತಿಳಿದಿದ್ದೀರಿ. ಅದು ಯಾವುದು? ಒಂದು ವ, ಇನ್ನೊಂದು ವ. ಗೊತ್ತಿದೆ. ಇವನ್ನು ನಾವು ಸದಾ ಕಾಲ ನೆನಪಲ್ಲಿ ಇಟ್ಕೊಂಡಿರಬೇಕು ಮಕ್ಕಳೇ. ಅವುಗಳ ಆಧಾರದ ಮೇಲೆ ಕ್ರಿಯಾಪದಗಳು ಹೇಗೆ ಒಂದು ಕಾಲದಿಂದ ಮತ್ತೊಂದು ಕಾಲಕ್ಕೆ ಲಿಂಗ ವಚನಗಳಿಗೆ ಅನುಸಾರವಾಗಿ ಬದಲಾವಣೆಯ ರೂಪವನ್ನ ಹೊಂದುತ್ತವೆ, ಬದಲಾವಣೆಯ ರೂಪವನ್ನ ಪಡ್ಕೊಳ್ತವೆ. ಅವು ಹೇಗೆ ಬದಲಾವಣೆ ಆಗ್ತವೆ ಅನ್ನೋದನ್ನ ನಾವೀಗ ಇಲ್ಲೊಂದಿಷ್ಟು, ಅದಕ್ಕೋಸ್ಕರನೇ ಒಂದು 8 ಧಾತು ಪದಗಳನ್ನು ನಾನು ತೆಗೆದುಕೊಂಡಿದ್ದೀನಿ ಮಕ್ಕಳೇ ಉದಾಹರಣೆಯಾಗಿ. ಅವನ್ನ ಈ ಪ್ರತಿಯೊಂದು ಕಾಲಕ್ಕೂ ನಾವು ಅವುಗಳನ್ನ ಬರೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ಮೊದಲನೆಯ ಧಾತು ಯಾವುದಿದೆ ಅಂತ ಹೇಳಿದ್ರೆ ಮಾಡು. ಏನು? ಮಾಡು. ಮಾಡು ಅನ್ನೋ ಧಾತುವನ್ನ ನಾನು ಈಗ ಭೂತಕಾಲಕ್ಕೆ ಬರೆಯೋದಾದ್ರೆ
ಮಾಡು ಅನ್ನೋ ಧಾತುವಿಗೆ ದ ಅನ್ನುವಂಥದ್ದು ಭೂತಕಾಲದ ಕಾಲಸೂಚಕ ಪ್ರತ್ಯಯ. ಅದರ ಜೊತೆಗೆ ನಿಮಗೆ ಈಗಾಗಲೇ ಹಿಂದಿನ ಅದರ ವಿಧಗಳನ್ನ ಹೇಳಬೇಕಾದಾಗ ಸ್ತ್ರೀಲಿಂಗ ರೂಪಕ್ಕೆ ಆಮೇಲೆ ಬಹುವಚನ ರೂಪಕ್ಕೆ ಬದಲಾವಣೆ ಆಗೋದನ್ನ ನಾನು ಹೇಳಿದ್ದೀನಿ. ಅದರಲ್ಲಿ ಯಾವುದಾದ್ರೂ ಒಂದು ಉದಾಹರಣೆಯನ್ನ ನಾನು ನಿಮಗಿಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಮಾಡು ಅನ್ನೋ ಧಾತುವಿಗೆ ದ ಅನ್ನುವ ಭೂತಕಾಲ ಸೂಚಕ ಸೇರಿದ್ರೆ ಏನಾಗುತ್ತೆ ಗೊತ್ತಾ? ಮಾಡಿದನು. ಏನಾಗುತ್ತೆ? ಮಾಡಿದನು. ಅರ್ಥ ಮಾಡಿಕೊಳ್ಳಕತ್ತಿದ್ದೀರಿ? ಇಲ್ಲಿ ಮಾಡು ಅನ್ನೋದು ಧಾತು, ಅದರ ಜೊತೆಗೆ ದ ಸೇರಿದೆ, ಅನು ಅನ್ನುವಂತಹ ಅಖ್ಯಾತ ಪ್ರತ್ಯಯ ಸೇರಿಸಿದ್ದೀವಿ. ಹಾಗಾಗಿ ಮಾಡಿದನು. ಅದನ್ನೇ ಸ್ತ್ರೀಲಿಂಗ ರೂಪಕ್ಕೆ ಹೇಳೋದಾದ್ರೆ ಮಾಡಿದಳು. ನೆನಪಿಗಿರ್ಬೇಕು. ಬಹುವಚನ ರೂಪಕ್ಕೆ ಹೋದ್ರೆ ಮಾಡಿದರು ಆಗೋದನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ನೋಡಿ, ಇಲ್ಲಿ ದ ಬಳಕೆ ಮಾಡಿದೀವಿ. ದ ಭೂತಕಾಲದ ಕಾಲಸೂಚಕ ಪ್ರತ್ಯಯ. ಈಗ ಇದನ್ನೇ ನಾವು ವರ್ತಮಾನ ಕಾಲಕ್ಕೆ ಬದಲಾಯಿಸುವುದಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಬರೀತಾ ಇದ್ದೀನಿ, ಗಮನ ಇರಲಿ. ಮಾಡುತ್ತಾನೆ. ಏನ್ ಬರ್ದೆ? ಮಾಡುತ್ತಾನೆ. ಮಾಡುತ್ತಾನೆ ಅನ್ನೋದ್ರೊಳಗಡೆಗೆ ಏನಿದೆ? ಧಾತು. ಮಾಡು ಅನ್ನೋ ಧಾತು ಇದೆ. ಅದಕ್ಕೆ ಕಾಲಸೂಚಕ ಪ್ರತ್ಯಯ ಏನು? ಉತ್ತ ಅನ್ನೋದು ಸೇರಿಸಿ, ಆಮೇಲೆ ಆನೆ ಅನ್ನುವ ಅಖ್ಯಾತ ಪ್ರತ್ಯಯನೂ ಅದರೊಳಗಡೆಗೆ ಸೇರಿದೆ. ಅವು ಮೂರು ಸೇರಿ ಪದರಚನೆ ಏನಾಯಿತು? ಕ್ರಿಯಾಪದ ಮಾಡುತ್ತಾನೆ. ಮಾಡುತ್ತಾನೆ ಅನ್ನೋದು ವರ್ತಮಾನ ಕಾಲವನ್ನ ಸೂಚಿಸ್ತಕ್ಕಂತಹ ಒಂದು ಕ್ರಿಯಾಪದವಾಗುತ್ತೆ. ಹಾಗೇನೆ ಅದನ್ನೇ ಭವಿಷ್ಯತ್ ಕಾಲಕ್ಕೆ ನಾನು ಬದಲಾಯಿಸುವುದಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮಾಡುವನು. ನೋಡ್ತಾ ಇದ್ದೀರಿ, ಇಲ್ಲಿ ಉತ್ತ ಅಡಗಿದೆ. ಭವಿಷ್ಯತ್ ಕಾಲದಲ್ಲಿ ಬಂದಾಗ ನಾವು ಏನನ್ನ ಸೇರ್ಪಡೆ ಮಾಡಿದೀವಿ? ಕಾಲಸೂಚಕ ಪ್ರತ್ಯಯ ವ. ಅದನ್ನ ಸೇರಿಸಿದಾಗ ಮಾಡುವನು. ಅರ್ಥ ಮಾಡ್ಕೊಳಕತ್ತಿದ್ದೀರಿ? ನಾನೆಲ್ಲವೂ ಪುಲ್ಲಿಂಗ ರೂಪದಲ್ಲಿ ಉದಾಹರಣೆಯನ್ನ ಕೊಟ್ಟಿದ್ದೀನಿ. ನೀವು ಇದನ್ನ ಸ್ತ್ರೀಲಿಂಗ ರೂಪಕ್ಕೂ ಬದಲಾಯಿಸಬಹುದು, ಆಮೇಲೆ ಬಹುವಚನ ರೂಪಕ್ಕೂ ಕೂಡ ಬದಲಾಯಿಸಬಹುದು. ಲಿಂಗ ವಚನಗಳಿಗೆ ಅನುಗುಣವಾಗಿ ಕ್ರಿಯಾಪದಗಳನ್ನು ನೀವು ಬದಲಾವಣೆ ಮಾಡಿ ಬರಿಬಹುದು. ನೋಡಿ, ಇಲ್ಲಿ ಮಾಡಿದನು, ಮಾಡುತ್ತಾನೆ, ಮಾಡುವನು. ಅರ್ಥ ಮಾಡಿಕೊಳ್ಳಕತ್ತಿದ್ದೀರಿ? ಪುಲ್ಲಿಂಗ ರೂಪದಲ್ಲಿ. ಇದನ್ನೇ ನೀವು ಸ್ತ್ರೀಲಿಂಗ ರೂಪದಲ್ಲಿ ಮಾಡೋದಾದ್ರೆ ಮಾಡಿದಳು, ಮಾಡುತ್ತಾಳೆ, ಮಾಡುವನು ಇರೋದನ್ನ ಮಾಡುವಳು. ಅಳು ಅನ್ನುವ ಅಖ್ಯಾತ ಪ್ರತ್ಯಯ ಸೇರಿದಾಗ ಆಗೋದನ್ನ ನೀವು ಗಮನಿಸಬಹುದು. ಇದು ಒಂದು ಉದಾಹರಣೆ ಮಕ್ಕಳೇ. ಇನ್ನು ಒಂದು ಉದಾಹರಣೆ ಏನಿದೆ? ಧಾತು. ಎರಡನೆಯ ಧಾತು ನೋಡು ಅನ್ನೋದಿದೆ. ನೋಡು. ಇದನ್ನ ನಾವು ದ ಭೂತಕಾಲದ ಕಾಲಸೂಚಕ ಪ್ರತ್ಯಯ ಸೇರಿಸಿದಾಗ ನೋಡಿದನು. ಗಮನಿಸ್ತದಿರಿ? ಏನಾಗುತ್ತೆ? ನೋಡಿದನು. ನೋಡಿದನು ಅನ್ನೋದರಲ್ಲಿ ಕಾಲಸೂಚಕ ಪ್ರತ್ಯಯ ಏನಿದೆ? ದ ಇದೆ. ಸ್ತ್ರೀಲಿಂಗ ರೂಪಕ್ಕೆ ಹೋದ್ರೆ ನೋಡಿದಳು, ಬಹುವಚನ ರೂಪಕ್ಕೆ ಹೋದ್ರೆ ನೋಡಿದರು. ವ್ಯತ್ಯಾಸ ಆಗೋದನ್ನು ನೀವು ಗಮನಿಸಬಹುದು. ಹಾಗೇನೆ ವರ್ತಮಾನ ಕಾಲಕ್ಕೆ ಬಂದಾಗ ಪದ ಏನಾಗುತ್ತೆ ಅಂತ ಹೇಳಿದ್ರೆ ನೋಡುತ್ತಾನೆ. ಅಬ್ಸರ್ವ್ ಮಾಡ್ತಾ ಇದ್ದೀರಿ? ಗಮನ ಕೊಡ್ತಾ ಇದ್ದೀರಿ? ನೋಡುತ್ತಾನೆ ಅನ್ನೋದ್ರೊಳಗಡೆಗೆ ವರ್ತಮಾನ ಕಾಲದ ಉತ್ತ ಅನ್ನುವ ಕಾಲಸೂಚಕ ಪ್ರತ್ಯಯ ಅಲ್ಲಿ ಸೇರಿರುವಂಥದ್ದು. ನೋಡುತ್ತಾನೆ. ಹಾಗೇನೆ ಅದನ್ನ ಭವಿಷ್ಯತ್ ಕಾಲಕ್ಕೆ ಬದಲಾಯಿಸಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ನೋಡುವನು. ನೀವು ಕೂಡ ಸರಿಯಾಗಿ ನೋಡಬೇಕು. ನೋಡುವನು ಅನ್ನೋದರಲ್ಲಿ ಏನಿದೆ? ವ ಅನ್ನುವ ಭವಿಷ್ಯತ್ ಕಾಲವನ್ನು ಸೂಚಿಸುವ ಕಾಲಸೂಚಕ ಪ್ರತ್ಯಯ ನಿಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಸೊ ಹೇಗೆ ಬದಲಾವಣೆ ಆಗುತ್ತೆ ಕಾಲಗಳಿಗೆ ಅನುಗುಣವಾಗಿ ಗಮನ ಇರಬೇಕು. ಇನ್ನು ಮುಂದಿನ ಧಾತು ಯಾವುದಿದೆ ನೋಡಿ ಮಕ್ಕಳೇ? ಕೇಳು ಅನ್ನೋದಿದೆ. ಕೇಳು ಅನ್ನೋ ಪದಕ್ಕೆ ನಾವು ದ ಸೇರಿಸಿದ್ರೆ ಕ್ರಿಯಾಪದ ಪುಲ್ಲಿಂಗ ರೂಪದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೇಳಿದನು. ಗಮನ ಕೊಡಕತ್ತೀರಿ? ಇವನ್ನ ನೀವು ವಾಕ್ಯಗಳನ್ನು ಕೂಡ ಮಾಡಬಹುದು. ರಮೇಶನು ಕಥೆಯನ್ನು ಕೇಳಿದನು. ನೋಡಿ, ಅರ್ಥ ಆಗಬಹುದು ನಿಮಗೆ. ರಮೇಶನು ಕಥೆಯನ್ನು ಕೇಳಿದನು. ಕೇಳಿದನು, ಕಥೆಯನ್ನು ಕೇಳಿದನು ಅಂದ್ರೆ ಕಥೆ ಕೇಳುವ ಕೆಲಸ, ಕ್ರಿಯೆ ಮುಗಿದೋಗಿದೆ. ಕೇಳಿದನು ದ ಭೂತಕಾಲವನ್ನ ಸೂಚಿಸ್ತಕ್ಕಂಥದ್ದು. ಇದನ್ನೇ ನಾವು ವರ್ತಮಾನ ಕಾಲಕ್ಕೆ ಬದಲಾಯಿಸಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ಕೇಳುತ್ತಾನೆ. ಅಬ್ಸರ್ವ್ ಮಾಡ್ತಾ ಇದ್ದೀರಿ? ಕೇಳುತ್ತಾನೆ ಅನ್ನೋದ್ರೊಳಗಡೆಗೆ ಉತ್ತ ಅನ್ನುವ ಪದ ಅಡಗಿದೆ. ವರ್ತಮಾನ ಕಾಲವನ್ನು ಸೂಚಿಸ್ತತಿ. ರಮೇಶನು ಕಥೆಯನ್ನು ಕೇಳುತ್ತಾನೆ.
ಕೇಳುತ್ತಾನೆ ಅಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಕಥೆಯನ್ನ ಕೇಳ್ತಾ ಇದ್ದಾನೆ, ಕ್ರಿಯೆ ನಡೀತಾ ಇದೆ, ಈಗ ಕೇಳುತ್ತಾನೆ. ಇನ್ನು ಅದನ್ನೇ ನಾವು ಭವಿಷ್ಯತ್ ಕಾಲಕ್ಕೆ ಬದಲಾಯಿಸಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ಕೇಳುವನು. ಇಲ್ಲಿ ನಿಮ್ಮ ಕಣ್ಣೆದುರಿಗೆ ಏನ್ ಕಾಣ್ತಾ ಇದೆ? ವಾ ಅನ್ನೋದು ಕಾಣ್ತಾ ಇದೆ. ರಮೇಶನು ಕಥೆಯನ್ನ ಕೇಳುವನು. ಕೇಳುವನು ಅಂದ್ರೆ ಮುಂದೆ ಕಥೆಯನ್ನ ಕೇಳುವ ಪ್ರಯತ್ನದಲ್ಲಿ ಇದ್ದಾನೆ, ಅದು ಕೇಳ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಕೇಳುವನು. ವ್ಯತ್ಯಾಸಗಳನ್ನ ನೀವು ಗಮನಿಸಬೇಕು ಪ್ರತಿ ಕಾಲಕ್ಕೆ ಅನುಗುಣವಾಗಿ. ಇನ್ನು ಮುಂದಿನ ಧಾತು ನೋಡಿ ಮಕ್ಕಳೇ, ಏನಿದೆ? ಹಾಡು. ಹಾಡು ಇದನ್ನ ನಾವು ದ ಭೂತಕಾಲದ ಪ್ರತ್ಯಯ ಸೇರಿಸಿದ್ರೆ ಹಾಡಿದನು. ರಮೇಶನು ಹಾಡನ್ನು ಹಾಡಿದನು. ರಾಧಾ ಹಾಡನ್ನು ಹಾಡಿದಳು. ಸ್ತ್ರೀಲಿಂಗ ರೂಪಕ್ಕೂ ಬದಲಾಯಿಸಬಹುದು. ಮಕ್ಕಳು ಹಾಡನ್ನು ಹಾಡಿದರು ಅಥವಾ ಮಕ್ಕಳು ರಾಷ್ಟ್ರಗೀತೆಯನ್ನ ಹಾಡಿದರು ಅಂತಾನೂ ಕೂಡ ಹೇಳ್ಬೋದು. ಹಾಡಿದನು, ಹಾಡಿದಳು, ಹಾಡಿದರು ಅಂತಂದ್ರೆ ಅಲ್ಲಿ ದ ಬರುತ್ತೆ. ದ ಭೂತಕಾಲ ಕ್ರಿಯೆ ನಡೆದು ಹೋಗಿರೋದನ್ನ ನಮಗೆ ಸೂಚಿಸ್ತತಿ. ಈಗ ಇದನ್ನೇ ನಾವು ವರ್ತಮಾನ ಕಾಲಕ್ಕೆ ಬದಲಾಯಿಸಿದರೆ, ನಾನು ಎಲ್ಲವಕ್ಕೂ ಪುಲ್ಲಿಂಗ ರೂಪದಲ್ಲೇ ಬರೀತಾ ಇದ್ದೀನಿ, ನೀವು ಬದಲಾಯಿಸಬಹುದು. ಏನಿದೆ ನೋಡಿ, ಪದ ರಚನೆ ಹೆಂಗಾಯ್ತು? ಕ್ರಿಯಾಪದ ಇಲ್ಲಿ ಹಾಡಿದನು ಅಂತಿತ್ತು, ವರ್ತಮಾನ ಕಾಲಕ್ಕೆ ಬಂದಾಗ ಉತ್ತ ಸೇರಿಸಿದ ತಕ್ಷಣನೇ ಹಾಡುತ್ತಾನೆ. ಹಾಡು ಅನ್ನೋ ಧಾತುವಿಗೆ ಉತ್ತ ಸೇರ್ಕೊಂಡು ಆನೆ ಅನ್ನುವ ಅಖ್ಯಾತ ಪ್ರತ್ಯಯ ಸೇರ್ಕೊಂಡು ಕ್ರಿಯಾಪದ ಏನ್ ರಚನೆ ಆಯಿತು? ಹಾಡುತ್ತಾನೆ. ವರ್ತಮಾನ ಕಾಲವನ್ನ ಸೂಚಿಸ್ತಕ್ಕಂಥದ್ದು. ಇದೇ ಹಾಡು ಅನ್ನೋ ಧಾತುವನ್ನ ನಾವು ಭವಿಷ್ಯತ್ ಕಾಲಕ್ಕೆ ಬದಲಾಯಿಸುವುದಾದ್ರೆ ಏನಾಗುತ್ತೆ? ಹಾಡುವನು. ಇಲ್ಲಿ ನಿಮಗೆ ಕ್ರಿಯಾಪದದಲ್ಲೇ ಕಾಲಸೂಚಕ ಪ್ರತ್ಯಯ ವ ಕಣ್ಣಿಗೆ ಕಾಣ್ತಾ ಇದೆ. ವ್ಯತ್ಯಾಸವನ್ನು ಗಮನಿಸ್ತದೆ ಈ ರೀತಿ. ಇನ್ನು ಮುಂದಕ್ಕೆ ಓದು. ಏನಿದೆ? ಓದು. ನಾವು ಭೂತಕಾಲದಲ್ಲಿ ನೋಡೋದಾದ್ರೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಓದಿದನು. ಸುರೇಶ ಅಥವಾ ಸುರೇಶನು ಪಾಠವನ್ನು ಓದಿದನು. ಅಂದ್ರೆ ಸುರೇಶ ಪಾಠವನ್ನ ಓದುವ ಕೆಲಸ ಮುಗಿದೋಗಿದೆ. ಅದನ್ನು ನಮಗೆ ತಿಳಿಸೋದು ದ ಅನ್ನುವಂತಹ ಭೂತಕಾಲದ ಕಾಲಸೂಚಕ ಪ್ರತ್ಯಯ. ದ ಬಂತು ಅಂದ್ರೆ ಕ್ರಿಯೆ ಮುಗಿದೋಗಿರೋದನ್ನ ಹೇಳ್ತಾ ಇದೆ. ಅದೇ ರೀತಿಯಲ್ಲಿ ವರ್ತಮಾನ ಕಾಲಕ್ಕೆ ಬಂದ್ರೆ ಯಾವ ರೀತಿ ಕ್ರಿಯಾಪದ ರಚನೆಯಾಗುತ್ತೆ ಅಂತ ಹೇಳಿದ್ರೆ ಓದುತ್ತಾನೆ. ಏನಾಗುತ್ತೆ ಪದ? ಓದುತ್ತಾನೆ. ಉತ್ತ. ಅರ್ಥ ಮಾಡ್ಕೊಳಕತ್ತಿದಿರಿ? ಅಂದ್ರೆ ಸುರೇಶನು ಪಾಠವನ್ನ ಓದುತ್ತಾನೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಪಾಠವನ್ನು ಓದ್ತಾ ಇದ್ದಾನೆ ಅನ್ನೋದು ಅದರ ಒಂದು ಅರ್ಥ. ಇನ್ನ ಅದೇ ಭವಿಷ್ಯತ್ ಕಾಲಕ್ಕೆ ಬಂದ್ರೆ ಪದ ರಚನೆ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಎಲ್ಲರೂ ಕೂಡ ಓದುವನು. ಸುರೇಶನು ಪಾಠವನ್ನು ಓದುವನು. ಅರ್ಥ ಮಾಡಿಕೊಳ್ತೀರಿ? ಸುಮಾ ಪಾಠವನ್ನು ಓದುವಳು. ಮಕ್ಕಳು ಪಾಠವನ್ನು ಓದುವರು. ನೀವು ಯಾವ ರೀತಿ ಬದಲಾವಣೆ ಮಾಡಿಕೊಂಡ್ರು ಅಲ್ಲಿ ವಾ ಅನ್ನುವಂತಹ ಕಾಲಸೂಚಕ ಭವಿಷ್ಯತ್ ಕಾಲವನ್ನು ಸೂಚಿಸುವ ಪ್ರತ್ಯಯ ಅಲ್ಲಿ ಬಳಕೆಯಾಗುತ್ತೆ. ಇಲ್ಲೂ ಕೂಡ ಅಷ್ಟೇ, ಓದುತ್ತಾನೆ, ಓದುತ್ತಾಳೆ, ಓದುತ್ತಾರೆ ಅನ್ನುವಂತಹ ಪ್ರಯತ್ನ ಬರೋದನ್ನ ನೀವು ಗಮನಿಸಬಹುದು. ಗೊತ್ತಾಗ್ತಿದೆ. ಇನ್ನು ಮುಂದಿಂದು ಓಡು ಅನ್ನುವಂತಹ ಧಾತು ಇದೆ ಮಕ್ಕಳೇ. ಮುಂದಿಂದು ಈ ಓಡು ಇದನ್ನ ನಾವು ಬಿಡಿಸಿದಾಗ ಭೂತಕಾಲಕ್ಕೆ ಬರೆದಾಗ ಓಡಿದನು. ನೋಡ್ತಾ ಇದ್ದೀರಿ ಎಲ್ಲರೂ ಕೂಡ ಏನ್ ಬರೆದಿದ್ದೀವಿ? ಓಡಿದನು ಅಲ್ವಾ? ರಮೇಶ ಶಾಲೆಗೆ ಓಡಿದನು ಅಂದ್ರೆ ಓಡುವ ಕೆಲಸ ಮುಗಿದೋಗಿದೆ, ಓಡಿದನು. ಇಲ್ಲಿ ವರ್ತಮಾನ ಕಾಲಕ್ಕೆ ಬದಲಾಯಿಸಿದರೆ ಏನಾಗುತ್ತೆ ಪದ ಅಂತ ಹೇಳಿದ್ರೆ ಓಡುತ್ತಾನೆ. ರಮೇಶನು ಶಾಲೆಗೆ ಓಡುತ್ತಾನೆ ಅಂದ್ರೆ ಓಡ್ತಾ ಇದ್ದಾನೆ, ಸದ್ಯದ ಪರಿಸ್ಥಿತಿಯಲ್ಲಿ ಓಡುತ್ತಾ ಇದ್ದಾನೆ ಅನ್ನುವಂತಹ ಒಂದು ಅರ್ಥ. ಉತ್ತ ಸೇರಿದೆ ಅಲ್ಲಿ. ನೆಕ್ಸ್ಟ್ ಇದನ್ನೇ ಭವಿಷ್ಯತ್ ಕಾಲದಲ್ಲಿ ಮಾಡಿದರೆ ಓಡುವನು. ಭವಿಷ್ಯತ್ ಕಾಲದಲ್ಲಿ ಏನಾಗುತ್ತೆ? ಅದು ಓಡುವನು. ಓಡುವನು, ಓಡುವಳು, ಅಂದಮೇಲೆ ಓಡುವರು ಅನ್ನುವಂತಹ ರೂಪಗಳು. ಇಲ್ಲಿ ಓಡುತ್ತಾನೆ, ಓಡುತ್ತಾಳೆ, ಓಡುತ್ತಾರೆ,
ನಪುಂಸಕ ಲಿಂಗದಲ್ಲಿ ಓಡುತ್ತದೆ, ಅದು ಕೂಡ ಬರುತ್ತೆ. ಗಮನ ಕೊಟ್ರಿ. ಮುಂದಿನ ಇನ್ನೊಂದು ಧಾತು ಮಕ್ಕಳೇ ಯಾವುದಿದೆ ನೋಡಿ, ಬರೆ ಅನ್ನುವಂತಹ ಧಾತು ಇದೆ. ಇದನ್ನ ಭೂತಕಾಲದಲ್ಲಿ ದಾ ಸೇರಿಸಿ ಬರೆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬರೆದನು. ಗಮನಿಸ್ತದಿರಿ, ಸಲೀಂ ಪಾಠವನ್ನು ಬರೆದನು, ಹೌದಲ್ವಾ? ಸಲೀಂ ಪಾಠವನ್ನು ಬರೆದನು. ರಾಗಿಣಿ ಪಾಠವನ್ನು ಬರೆದಳು, ಸ್ತ್ರೀಲಿಂಗ ರೂಪ ಬದಲಾಯಿಸಬಹುದು. ರಾಗಿಣಿ ಪಾಠವನ್ನು ಬರೆದಳು. ಮಕ್ಕಳು ಪಾಠವನ್ನು ಬರೆದರು, ಬಹುವಚನ ರೂಪಕ್ಕೂ ಬದಲಾಯಿಸಬಹುದು. ಅರ್ಥ ಮಾಡಿಕೊಳ್ಳಕತ್ತಿದ್ದೀರಿ? ಈಗ ಇದನ್ನೇ ನಾವು ವರ್ತಮಾನ ಕಾಲಕ್ಕೆ ಬದಲಾಯಿಸುವುದಾದ್ರೆ ಪುಲ್ಲಿಂಗ ರೂಪದಲ್ಲಿ ಬರೆ ಅನ್ನೋದಕ್ಕ ಉತ್ತ ಸೇರಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬರೆಯುತ್ತಾನೆ. ಸಲೀಂ ಪಾಠವನ್ನು ಬರೆಯುತ್ತಾನೆ. ರಾಗಿಣಿ ಪಾಠವನ್ನು ಬರೆಯುತ್ತಾಳೆ. ನೆನಪಿರಬೇಕು ಮಕ್ಕಳೇ, ಲಿಂಗ ಮತ್ತೆ ವಚನಗಳು ಬದಲಾವಣೆ ಆಗುವಾಗ ಆಖ್ಯಾತ ಪ್ರತ್ಯಯಗಳು ಕೂಡ ಬದಲಾವಣೆ ಆಗ್ತವೆ. ನಾನಿಲ್ಲಿ ಪುಲ್ಲಿಂಗ ರೂಪದ ಮಾತ್ರ ತೋರಿಸ್ತಾ ಇದ್ದೀನಿ, ಉಳಿದ ಲಿಂಗಗಳಿಗೆ ನಾನು ಹಾಗೇನೆ ಹೇಳ್ತಾ ಇದ್ದೀನಿ. ಅದು ನಿಮ್ಗೆ ನೆನಪಲ್ಲಿರ್ಬೇಕು, ಬಹಳ ಸುಲಭ ಇದೆ, ಹೌದಾ? ಬರೆಯುತ್ತಾನೆ ಅನ್ನೋದು ಪುಲ್ಲಿಂಗ ರೂಪ, ಅದನ್ನೇ ಸ್ತ್ರೀಲಿಂಗ ರೂಪಕ್ಕೆ ಬದಲಾಯಿಸಿದಾಗ ಬರೆಯುತ್ತಾಳೆ. ಬಹುವಚನ ರೂಪಕ್ಕೆ ಬದಲಾಯಿಸಿದಾಗ ಬರೆಯುತ್ತಾರೆ. ಮಕ್ಕಳು ಪಾಠವನ್ನು ಬರೆಯುತ್ತಾರೆ. ಅರ್ಥ ಆಗ್ತಾ ಇದೆ? ಈಗ ಇದನ್ನೇ ನಾವು ಭವಿಷ್ಯತ್ ಕಾಲಕ್ಕೆ ಬದಲಾಯಿಸಿದಾಗ ಪುಲ್ಲಿಂಗ ರೂಪಕ್ಕೆ ವಾ ಸೇರಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲರೂ ನೋಡ್ತಾ ಇದ್ದೀರಿ, ಗಮನಿಸಿ. ಬರೆಯುವನು. ಸಲೀಂ ಪಾಠವನ್ನು ಬರೆಯುವನು. ಬಹುಶಃ ಬರಿಬಹುದು, ಬರೀದೇನೆ ಇರಬಹುದು ಅನ್ನೋ ಅರ್ಥವನ್ನ ಕೊಡುತ್ತೆ ಅದು. ಹಾಗೇನೆ ರಾಗಿಣಿ ಪಾಠವನ್ನ ಬರೆಯುವಳು. ಬರೀಬಹುದು, ಬರೀದೇ ಇರಬಹುದು, ಮುಂದೆ ನಡೆಯುವಂತಹ ಕ್ರಿಯೆ ಅಲ್ವಾ, ಭವಿಷ್ಯತ್ ಕಾಲ. ಹಾಗೇನೆ ಮಕ್ಕಳು ಪಾಠವನ್ನ ಬರೆಯುವರು ಅಂದ್ರೆ ಮುಂದೆ ನಡೆಯೋದನ್ನ, ಅದು ಹೇಳೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಕೊನೆಯದಾಗಿರ್ತಕ್ಕಂತಹ ಮತ್ತೊಂದು ಧಾತು ಯಾವುದು ಅಂದ್ರೆ ಮಕ್ಕಳೇ ಬಿಡಿಸು. ಈಗ ಅದನ್ನ ದಾ ಸೇರಿಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಪುಲ್ಲಿಂಗ ರೂಪದಲ್ಲಿ ನಾನು ಬರಿತಾ ಇದ್ದೀನಿ. ಏನಾಗುತ್ತೆ ನೋಡಿ ಇಲ್ಲಿ, ಬಿಡಿಸಿದನು. ಗಮನಿಸ್ತದಿರಿ, ಶಂಕರ್ ಚಿತ್ರವನ್ನು ಬಿಡಿಸಿದನು. ಸರಿಯಲ್ವಾ ವಾಕ್ಯ? ಶಂಕರ್ ಚಿತ್ರವನ್ನು ಬಿಡಿಸಿದನು ಅಂದ್ರೆ ಚಿತ್ರ ಬಿಡಿಸುವ ಕೆಲಸ, ಕ್ರಿಯೆ ಮುಗಿದು ಹೋಗಿದೆ. ಮುಗಿದು ಹೋಗಿದೆ ಅನ್ನೋದನ್ನ ನಮಗೆ ತಿಳಿಸೋದು ಯಾವುದು ಅಂದ್ರೆ ಆ ಕ್ರಿಯಾಪದದಲ್ಲಿ ಬಂದಿರುವಂತಹ ಕಾಲಸೂಚಕ ಪ್ರತ್ಯಯ ದ. ದ ಬಂದಿದೆ ಅಂದ್ರೆ ಭೂತಕಾಲವನ್ನ ಸೂಚಿಸುತ್ತೆ, ಅದು ಹೇಳುತ್ತೆ. ಇನ್ನ ಇದನ್ನೇ ವರ್ತಮಾನ ಕಾಲಕ್ಕೆ ಬದಲಾಯಿಸಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ಪುಲ್ಲಿಂಗ ರೂಪಕ್ಕೆ ಬರೀತಾ ಇದ್ದೀನಿ ನಾನೆಲ್ಲವೂ ಕೂಡ. ಏನಾಗಿದೆ ನೋಡಿ, ಬಿಡಿಸುತ್ತಾನೆ ಕ್ರಿಯಾಪದ. ಶಂಕರ್ ಚಿತ್ರವನ್ನು ಬಿಡಿಸುತ್ತಾನೆ ಅಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಚಿತ್ರವನ್ನ ಬಿಡಿಸುವ ಕೆಲಸ ಅವನಿಂದ ನಡೀತಾ ಇದೆ, ಸಾಗ್ತಾ ಇದೆ. ಶಂಕರ್ ಚಿತ್ರವನ್ನ ಬಿಡಿಸುತ್ತಾನೆ. ಸುಮಾ ಚಿತ್ರವನ್ನ ಬಿಡಿಸುತ್ತಾಳೆ, ಸ್ತ್ರೀಲಿಂಗ ರೂಪ. ಸುಮಾ ಚಿತ್ರವನ್ನ ಬಿಡಿಸುತ್ತಾಳೆ. ಅಲ್ಲಿ ಆಳೆ ಅನ್ನುವಂತಹ ಆಖ್ಯಾತ ಪ್ರತ್ಯಯ ಬದಲಾಗುತ್ತೆ. ಹಾಗೇನೆ ಮಕ್ಕಳು ಚಿತ್ರವನ್ನ ಬಿಡಿಸುತ್ತಾರೆ. ಆರೆ ಅನ್ನುವಂತಹ ಪ್ರತ್ಯಯನ ಸೇರಿಸಬೇಕಾಗತ್ತೆ, ಆಖ್ಯಾತ ಪ್ರತ್ಯಯ. ಗೊತ್ತಾಗ್ತಾ ಇದೆ ಬದಲಾವಣೆ ಆಗುವುದು. ಅದೇ ಕೊನೆಯದಾಗಿ ಅದೇ ಧಾತುವನ್ನು ನಾವು ಬಿಡಿಸು ಅನ್ನೋ ಧಾತು ಮಕ್ಕಳೇ, ಇದು ಏನಾಗುತ್ತೆ ಅಂತ ಹೇಳಿದ್ರೆ ಬಿಡಿಸುವನು. ನೋಡ್ತಾ ಇದ್ದೀರಿ, ವರ್ತಮಾನ ಕಾಲ ಆದಮೇಲೆ ಕೊನೆಗಿರೋದು ಭವಿಷ್ಯತ್ ಕಾಲ. ಭವಿಷ್ಯತ್ ಕಾಲಕ್ಕೆ ನಾವು ಅದನ್ನು ಬದಲಾಯಿಸಿದಾಗ ಬಿಡಿಸುವನು. ಶಂಕರ್ ಚಿತ್ರವನ್ನು ಬಿಡಿಸುವನು. ಸುಮಾ ಚಿತ್ರವನ್ನ ಬಿಡಿಸುವಳು. ಅಳು ಅನ್ನುವಂತಹ ಅಖ್ಯಾತ ಪ್ರತ್ಯಯ ಸೇರುತ್ತೆ, ಅಲ್ಲಿ ಬದಲಾವಣೆ ಆಗುತ್ತೆ. ಮಕ್ಕಳು ಚಿತ್ರವನ್ನ ಬಿಡಿಸುವರು ಅಂತ ಹೇಳಿ ಅಲ್ಲಿ ಬದಲಾವಣೆ ಆಗೋದು ನಿಮಗೆ ಗೊತ್ತಿರಬೇಕು. ಈಗ ನಾನು ಇಷ್ಟು ಒಂದು ಕೋಷ್ಟಕವನ್ನ, ಪಟ್ಟಿಯನ್ನ ರಚನೆ ಮಾಡಿ ಒಂದಿಷ್ಟು ಧಾತುಗಳನ್ನ ತೆಗೆದುಕೊಂಡು ಆ ಧಾತುಗಳು ಮೂರೂ ಕಾಲಗಳಿಗೂ ಹೇಗೆ ಬದಲಾವಣೆಯನ್ನ ಹೊಂದುತ್ತವೆ, ಆಗಿರುವ ಬದಲಾವಣೆಯ ರೂಪವನ್ನು ನಾನಿಲ್ಲಿ ನಿಮಗೆ ತೋರಿಸಿದ್ದೀನಿ ಮಕ್ಕಳೇ.
ಇದನ್ನು ನೀವು ಇನ್ನು ಹೆಚ್ಚಾಗಿ ಪ್ರಯತ್ನಗಳನ್ನು ಮಾಡುವಂತಹದ್ದನ್ನು ಮಾಡಬೇಕು. ಈಗ ಇದನ್ನು ಹೇಳೋದ್ರ ಜೊತೆಗೆ ಒಂದು ವಿಶೇಷವಾದ ಸೂಚನೆ ಹೇಳ್ತೀನಿ, ನೆನಪಲ್ಲಿಟ್ಕೊಳ್ಳಿ ಮಕ್ಕಳೇ. ನಮಗೆ ಕಾಲಗಳು ಅನ್ನುವ ವಿಷಯ ಇದು ನೆನಪಿಟ್ಕೊಳ್ಳಿ, ಕೊನೆ ಭಾಗ ಇದು ಕಾಲಗಳಿಗೆ ಸಂಬಂಧಪಟ್ಟದ್ದು. ಕಾಲ ಅಂದ್ರೆ ವೇಳೆ ಅಥವಾ ಸಮಯ ಅನ್ನೋದು ನಿಮಗೆಲ್ಲರಿಗೂ ಕೂಡ ಮನವರಿಕೆ ಆಗಿದೆ. ನಾವು ಒಂದು ವಾಕ್ಯವನ್ನ ಕೊಟ್ಟಾಗ ಆ ವಾಕ್ಯದಲ್ಲಿ ಕಾಲವನ್ನ ಯಾವುದರ ಮೂಲಕ ನಾವು ನಿರ್ಧರಿಸ್ತೀವಿ ಅಂದ್ರೆ ಆ ವಾಕ್ಯದಲ್ಲಿ ಬಂದಿರತಕ್ಕಂತಹ ಕ್ರಿಯಾಪದದ ಮೂಲಕ ನಾವು ಅದರ ಕಾಲವನ್ನ ನಿರ್ಧರಿಸ್ತೀವಿ. ಹಾಗಾಗಿ ಕ್ರಿಯೆ ನಡೆದಿರೋದನ್ನ ಅಥವಾ ನಡೆದೇ ಇರೋದನ್ನ ಅಥವಾ ನಡೆದದ್ದನ್ನ ನಮಗೆ ತಿಳಿಸೋದು ಯಾವುದಪ್ಪ ಅಂತ ಹೇಳಿದ್ರೆ ಒಂದು ವಾಕ್ಯದ ಕೊನೆಯಲ್ಲಿ ಬಂದಿರತಕ್ಕಂತಹ ಕ್ರಿಯಾಪದಗಳ ಮೂಲಕ. ಹಾಗಾಗಿ ಅವುಗಳನ್ನು ನಾವು ಚೆನ್ನಾಗಿ ಗುರುತಿಸಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಕಾಲಗಳಿಗೆ ಸಂಬಂಧಪಟ್ಟಂತೆಯೇ ಆ ಕಾಲದ ಕಾಲಸೂಚಕ ಪ್ರತ್ಯಯಗಳನ್ನು ನಾವು ಮುಖ್ಯವಾಗಿ ನೆನಪಲ್ಲಿಟ್ಟುಕೊಂಡಿರಬೇಕು. ಇವನ್ನ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿ ಕೇಳ್ತಾರೆ. ನೀವು ನೆನಪಲ್ಲಿಟ್ಕೋಬೇಕಾಗಿರೋದು ಅತಿ ಅವಶ್ಯಕ. ಮತ್ತೊಂದು ಸಲ ನೆನಪು ಮಾಡ್ತಾ ಇದ್ದೀನಿ, ನೆನಪಿಟ್ಕೊಂಬಿಡಿ. ಭೂತಕಾಲದ್ದೇನು ಕಾಲಸೂಚಕ ಪ್ರತ್ಯಯ? ದ. ವರ್ತಮಾನ ಕಾಲದ್ದು ಉತ್ತ. ಕೊನೆಗೆ ಭವಿಷ್ಯತ್ ಕಾಲದಲ್ಲಿ 2 ಬರ್ತವೆ ಪ್ರತ್ಯಯಗಳು, ಒಂದು ವ ಮತ್ತೊಂದು ವ ಅನ್ನುವಂತಹ ಪ್ರತ್ಯಯಗಳು. ಇವುಗಳ ಆಧಾರವಾಗಿ ನೀವು ಈಗಾಗಲೇ ಇಷ್ಟೊಂದು ಉದಾಹರಣೆಯನ್ನ ನೋಡಿರೋದ್ರಲ್ಲಿ ನಮಗೆ ಆ ಕ್ರಿಯಾಪದಗಳಲ್ಲಿ ಕಣ್ಣಿಗೆ ಕಾಣಿಸುತ್ತೆ. ಅಂದ್ರೆ ಏನು ದ ಬಂದಿದೆನಾ, ಏನು ಉತ್ತ ಬಂದಿದೆನಾ, ಏನು ವಾ ಬಂದಿದೆನಾ, ನಮಗೆ ಕ್ರಿಯಾಪದಗಳಲ್ಲೇ ಸೂಕ್ಷ್ಮವಾಗಿ ನೋಡಿಬಿಟ್ಟಾಗ ಅವು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಅವನ್ನ ನೋಡಿಬಿಟ್ಟು ಸರಿಯಾದ ರೀತಿಯಲ್ಲಿ ಅವಲೋಕಿಸಿ ನೋಡಿ ಇದು ಈ ಕಾಲಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದನ್ನ ಗುರುತಿಸಬೇಕು. ನೆನ್ಪಿಟ್ಕೊಳ್ಳಿ, ಪರೀಕ್ಷೆಯಲ್ಲಿ ವಾಕ್ಯವನ್ನಾದರೂ ಕೊಡಬಹುದು ಅಥವಾ ನೇರವಾಗಿ ಕ್ರಿಯಾಪದನೇ ಕೊಡಬಹುದು. ಎಕ್ಸಾಂಪಲ್ ಹಾಡುತ್ತಾನೆ ಅಥವಾ ಹಾಡುತ್ತಾಳೆ ಅಥವಾ ಹಾಡುತ್ತಾರೆ ಕೊಟ್ಬಿಟ್ಟು ಈ ಕ್ರಿಯಾಪದ ಯಾವ ಕಾಲವನ್ನ ಸೂಚಿಸುತ್ತದೆ ಅಥವಾ ಯಾವ ಕಾಲಕ್ಕೆ ಸಂಬಂಧಿಸಿದ ಕ್ರಿಯಾಪದವಾಗಿದೆ ಅನ್ನುವ ಪ್ರಶ್ನೆಗಳನ್ನ ನೇರವಾಗಿ ಕೇಳ್ತಾನೆ. ಇಲ್ಲ ಅಂದ್ರೆ ಇವುಗಳನ್ನೇ ಕೇಳ್ತಾನೆ. ದ, ಉತ್ತ, ವ, ವ ಕಾಲಸೂಚಕ ಪ್ರತ್ಯಯಗಳಿದಾವಲ್ಲ, ಇವನ್ನೇ ಕೇಳ್ತಾನೆ. ನಿಮಗೆಲ್ಲರಿಗೂ ಕೂಡ ತಿಳಿದಿರಲಿ, ಮೊನ್ನೆ ತಾನೇ ನಡೆದಿರುವಂತಹ SSLC ಪರೀಕ್ಷೆಯಲ್ಲಿ ಈಗಾಗಲೇ ಹೇಳಿದ್ದೆ ನಾನು, 2025-26ನೇ ಸಾಲಿನ ಮೊನ್ನೆ 10ನೇ ತರಗತಿ ಪರೀಕ್ಷೆ ಏನು ನಡೀತಲ್ಲ ಮಕ್ಕಳೇ, ಅದರಲ್ಲಿ ವರ್ತಮಾನ ಕಾಲವನ್ನ ಸೂಚಿಸುವ ಉತ್ತ ಇದನ್ನೇ ಕೇಳಿದ್ದೇನೆ. ಬಹು ಆಯ್ಕೆ ಪ್ರಶ್ನೆಯಲ್ಲಿ ನೇರವಾಗಿ ಕೇಳಿದ್ದೇನೆ. ಉತ್ತ ಏನದು? ವರ್ತಮಾನ ಕಾಲವನ್ನ ಸೂಚಿಸುವ ಕಾಲಸೂಚಕ ಪ್ರತ್ಯಯ ಇದಾಗಿದೆ. ಇದನ್ನೇ ಕೇಳಿದ್ದಾನೆ. 4 ಆಪ್ಷನ್ಸ್ಗಳೇನು? ದ, ಉತ್ತ, ವ, ವ ಜೊತೆಗೆ ಅದ, ಬೇರೆ ಏನಾದ್ರೂ ಕೊಟ್ಬಿಟ್ಟಿರ್ತಾರೆ ನೋಡಿ. ಹಿಂಗ್ ಕೊಟ್ಟಾಗ ನಮಗೆ ಇದನ್ನ ನಾವು ಸರಿಯಾಗಿ ತಿಳ್ಕೊಂಡಿದ್ವಿ ಅಂದ್ರೆ ನೇರವಾಗಿ ಕಂಡುಹಿಡಿತೀವಿ. ಉತ್ತ ಅನ್ನೋದು ಯಾವ ಕಾಲವನ್ನ ಸೂಚಿಸ್ತತಿ? ವರ್ತಮಾನ ಕಾಲವನ್ನ ಸೂಚಿಸ್ತತಿ ಅನ್ನೋದು ನಮಗೆ ಸ್ಪಷ್ಟವಾಗಿ ಮನವರಿಕೆ ಆಗುತ್ತೆ ಮಕ್ಕಳೇ. ಸೊ ಇಷ್ಟನ್ನ ನಿಮಗೆ ತಿಳಿಸ್ಕೊಡೋದ್ರ ಮೂಲಕ ಮಕ್ಕಳೇ ಕಾಲಗಳು ಅನ್ನುವಂತಹ ವಿಷಯವನ್ನ ನಾನು ಪರಿಪೂರ್ಣ ಮಾಡಿದ್ದೀನಿ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಇಷ್ಟು ವಿಷಯನ ನಾನು ಇಲ್ಲಿಗೆ ಮಾಡಿ ನಿಲ್ಲಿಸಿ ಮತ್ತೊಂದು ಮುಂದಿನ ತರಗತಿಯಲ್ಲಿ ಹೊಸದೊಂದು ವ್ಯಾಕರಣ ಅಂಶದ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲನ್ನು ನೋಡ್ತಾ ಇದ್ದೀರಿ ಅವರೆಲ್ಲರೂ ಕೂಡ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮದೇ ಆಗಿರ್ತಕ್ಕಂಥ ಅನಿಸಿಕೆಗಳನ್ನು ತಿಳಿಸಿ. ಹಾಗೆಯೇ ನನ್ನ ಕೊನೆಯ ಕಳಕಳಿಯ ವಿನಂತಿ, ಇದನ್ನು ಓದುವ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅನ್ನೋದೇ ನನ್ನ ಒಂದು ಬಯಕೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.